ವಿದ್ಯುತ್ ಉತ್ಪಾದನೆಗೆ ಬಳಸಿದ ರಾಸಾಯನಿಕ ಮತ್ತು ಬೂದಿ ಮಿಶ್ರಿತ ಕಲುಷಿತ ನೀರನ್ನು ಕೃಷ್ಣೆಗೆ ಯಥಾವತ್ತಾಗಿ ಬಿಡಲಾಗುತ್ತಿದೆ ಎಂದು ಲೋಕಜನಶಕ್ತಿ ಪಕ್ಷದ ರಾಯಚೂರು ಜಿಲ್ಲಾಧ್ಯಕ್ಷರಾದ ಎ ಗೋಪಾಲ್ ರೆಡ್ಡಿ ತಿಳಿಸಿದ್ದಾರೆ. ಇದರಿಂದ ನದಿಯ ಪರಿಶುದ್ಧ ನೀರು ಮಾಲಿನ್ಯವಾಗುತ್ತಿದೆ. ಇದೇ ನೀರನ್ನು ಆರ್ಟಿಪಿಎಸ್ ಸುತ್ತಲಿನ ಪ್ರದೇಶ, ಗ್ರಾಮ ಮತ್ತು ರಾಯಚೂರು ನಗರದ ಅರ್ಧ ಭಾಗಕ್ಕೆ ಕುಡಿಯಲು ಬಿಡಲಾಗುತ್ತಿದ್ದು, ಈ ನೀರು ಸೇವಿಸಿದ ಜನ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ ಎಂದು ಆತಂಕಿಸಿದ್ದಾರೆ. ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿವೆ. ಆ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಸ್ಥಳೀಯ ಶಾಸಕರು ಜನರಿಗೆ ಕಲುಷಿತ ನೀರು ಪೂರೈಕೆಯಾಗುತ್ತಿದ್ದರೂ ಕ್ರಮ ಜರುಗಿಸುತ್ತಿಲ್ಲ. ಕಲುಷಿತ ನೀರು ಬೇರೆಡೆ ತಿರುಗಿಸುವ ವ್ಯವಸ್ಥೆ ಮಾಡುತ್ತಿಲ್ಲ. ರಾಜ್ಯಕ್ಕೆ ವಿದ್ಯುತ್ ಕೊಡುವ ಜಿಲ್ಲೆಯ ಜನ ಸ್ಲೋ ಪಾಯ್ಸನ್ ನೀರು ಕುಡಿಯಬೇಕಾಗಿ ಬಂದಿದ್ದು ದುರಾದೃಷ್ಟಕರವೆಂದು ಟೀಕಿಸಿದ್ದಾರೆ. ಜಿಲ್ಲಾಡಳಿತ ಇತ್ತ ಗಮನ ಹರಿಸಿ ನದಿ ಮಾಲಿನ್ಯ, ಜನರ ಆರೋಗ್ಯ ರಕ್ಷಣೆಗೆ ಒತ್ತಾಯಿಸಿದ್ದಾರೆ.